ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ? ನಾನು ಹಾಸನಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೆ ಅವರೆಕಾಯಿ ತಗೊಂಡು ಬರೋಣ, ಹಬ್ಬ ಹತ್ರ ಬರ್ತಿದೆಯಲ್ಲ ಅಂತ ಅವರೆಕಾಯಿ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಬಂದೆ. ಮತ್ತು ಮನೇಲಿ ಎಳ್ಳೆಲ್ಲನೂ ರೆಡಿ ಮಾಡಿಟ್ಟಿದ್ವಿ. ಕೊಬ್ಬರಿ ಬೆಲ್ಲ ಎಲ್ಲ ಹೆಚ್ಚಿ ಅದನ್ನು ಅಮ್ಮ ಮಿಕ್ಸ್ ಮಾಡಿ ಒಂದು ಕಂಟೈನರಿಗೆ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡೋಣ ಅಂತೇಳಿ ಕ್ಲೋಸ್ ಮಾಡಿಟ್ಟಿದ್ವಿ. ಮತ್ತು ಫ್ರೆಂಡ್ ಫೋನ್ ಮಾಡಿದರು. ನಮ್ಮೂರ ಹತ್ರ ಮುದ್ಗೆರೆ, ನಾನು ಲಾಸ್ಟು ಹಳೆ ವ್ಲಾಗಲ್ಲಿ ಹಾಕಿದ್ದೆ ನವಗ್ರಹ ದೇವಸ್ಥಾನ. ಅಲ್ಲಿ ಇದು ದೇವಸ್ಥಾನ ಇದೆ, ತಿರುಪತಿ ದೇವಸ್ಥಾನ, ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಹೋಗೋಣ ಅಂತ ಹೊರಟ್ವಿ. ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲಿ ಅಕ್ಕಪಕ್ಕ ಸ್ಕೂಲಿಂದ ಟೀಚರ್ಸು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದರು. ಅವ್ರ ಮನೆಗೆ ಹೋಗೋ ಅಷ್ಟೊತ್ತಿಗೆ ಲೇಟಾಗಿರುತ್ತೆ. ಈ ಟೀಚರ್ಸೇ ಕರ್ಕೊಂಡು ಬಂದರೆ ಪಾಪ ಅವರಿಗೂ ಒಂಥರ ನೋಡೋಕ್ಕೆ ಚೆನ್ನಾಗಿ ಖುಷಿ ಪಡ್ತಾರೆ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾರೆ. ಸರಿ ಅಂತ ನಾವು ಹೊರಟ್ವಿ. ಅಲ್ಲಿ ನೋಡಿದ್ರೆ ಅರ್ಚಕರು ನಮಗೆ ಪರಿಚಯ ಇರೋರೆ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತೀರಾ ಪೂರ್ತಿ ಒಳಗಡೆ ವಿಡಿಯೋ ಮಾಡಿಬಿಡಿ ಅಂದರು. ಸರಿ ಆಯಿತು ಅಂತ ಮಾಡೋಣ ಅಂತ ಆಚೆನೆ ಮಾಡಿದೆ. ಒಂದು 4 ಸಲ ದರ್ಶನ ಆಯಿತು ಅನಿಸುತ್ತೆ. ಇದು ಒಳಗಡೆ ದೇವರಲ್ಲ, ಆಚೆ ಒಂದಿದೆ ಆ ದೇವಸ್ಥಾನ. ಈ ಥರ ಎಲ್ಲ ದೇವ್ರುಗಳು, ಆಂಜನೇಯ ಎಲ್ಲ ಮೋಸ್ಟ್ಲಿ ಚಿನ್ನದ್ದೇ ಮಾಡಿಸಿರಬಹುದು ಅನಿಸುತ್ತೆ. ಸರಿ ಅಂತ ಒಳಗೆ ದರ್ಶನ ಎಲ್ಲ ಮುಗಿಸ್ಕೊಂಡು 4 ಸಲ ಹೋಗಿ ಬಂದಿದ್ದಾಯಿತು. ಅರ್ಚಕರು ಅಂತಿದ್ರು, ನಿಮ್ಮನ್ನು ಕಳಿಸ್ಕೊಡೋಕ್ಕೆ ದೇವ್ರಿಗೆ ಇಷ್ಟ ಇಲ್ಲ ಅನಿಸುತ್ತೆ ಅಂತ. ಸರಿ ಅಂತ ಅಲ್ಲಿಂದ ನೀಟಾಗಿ ಅಂದರೆ ತುಂಬ ನೀಟಾಗಿ ಪೂಜೆ ಆಯಿತು. ಈ ಥರ ದೇವ್ರನ್ನ ತೂಗಾಕಿರ್ತಾರೆ, ಅದ್ರ ಕೆಳಗಡೆಯಿಂದ ಬನ್ನಿ ಅಂತ. ದೇವ್ರ ದರ್ಶನ ಎಲ್ಲ ಆಗಿ ಆಶೀರ್ವಾದನೂ ಸಿಕ್ತು. ಸರಿ ಅಂತ ಪ್ರಸಾದ ಎಲ್ಲ ತೀರ್ಥ ಇಸ್ಕೊಂಡ್ವಿ. ಪಕ್ಕದಲ್ಲೇ ಪ್ರಸಾದನೂ ಕೊಡ್ತಾರೆ, ಹೋಗಿ ಅಂತ ಹೇಳಿದ್ರು. ಬಟ್ ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ತುಂಬ ದೂರ ಏನಿಲ್ಲ, ಆಟವರದಿಂದ ಮುಂದಕ್ಕೆ ಹೋಗ್ಬೇಕಷ್ಟೇ ಒಂದು ಸ್ವಲ್ಪ. ತುಂಬ ಚೆನ್ನಾಗಿದೆ. ಯಾರೆಲ್ಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಲ್ಲ, ನಮ್ಮೂರ ಹತ್ರ ಇರೋರು ಹೋಗ್ಬಿಟ್ಟು ಬನ್ನಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದರಿಂದ ಒಂಚೂರು ಅದೇ ಊರಲ್ಲೇ ಒಂದು ಸ್ವಲ್ಪ ಮುಂದೋದ್ರೆ ನವಗ್ರಹ ದೇವಸ್ಥಾನ ಸಿಗುತ್ತೆ. ನಂದು ಹಳೆ ವ್ಲಾಗಲ್ಲಿ ಹಾಕಿದ್ದೀನಿ, ನೋಡಿ, ಅದರಲ್ಲಿ ಚೆಕ್ ಮಾಡಿದರೆ ಸಿಗುತ್ತೆ. ದೇವಸ್ಥಾನ ಈ ಥರ ಇದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಸ್ವಲ್ಪನೂ ಗಲೀಜಿಲ್ಲ. ಅಲ್ಲಿಂದ ಬಂದು ಪ್ರಸಾದ ಕೊಟ್ಟರು. ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದಕ್ಕೆ ಪ್ರಸಾದ ತಿನ್ಕೊಂಡು ಬಂದ್ವಿ. ಇದು ಇವತ್ತಿನ ವ್ಲಾಗು. ಇವತ್ತು ತೋಟಕ್ಕೆ ಮಣ್ಣು ಹೊಡಿಯೋಕ್ಕೆ ಬಂದಿದ್ದಾರೆ ಅಂತೇಳಿ ಅಡುಗೆ ಮಾಡ್ಕೊಂಡು ಬಾ ಅಂತ ಫೋನ್ ಮಾಡಿದರು. ಸರಿ ಅಂತ ಅಡುಗೆ ಮಾಡ್ಕೊಂಡು ತಗೊಂಡೋಗಿದ್ದೆ. ನನಗಿವತ್ತು ಹುಷಾರು ಬೇರೆ ಇರಲಿಲ್ಲ, ಸೊ ಅದಕ್ಕೆ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಮಗನೂ ಅಲ್ಲೇ ಇದ್ದ ಬೆಳಗ್ಗೆಯಿಂದ. ಇವತ್ತು ಸೆಕೆಂಡ್ ಸಾಟರ್ಡೆ ರಜೆ ಇರೋದ್ರಿಂದ ಅಡಿಕೆ ಪಟ್ಟೆಗೆ ಸುಣ್ಣ ಹೊಡಿತಿದ್ರು. ಇವನು ಸುಣ್ಣ ಹೊಡೆದು ಈ ಥರ ಪರಿಸ್ಥಿತಿಯಲ್ಲಿದ್ದಾನೆ. ಇದು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.